ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂತ ನೋಡ್ತಿದ್ದೀರಾ? ಇದು ದೋಸೆಗೆ ನೆನೆ ಹಾಕಿರೋದು ಅಕ್ಕಿ. 2 ಗ್ಲಾಸ್ ಅಕ್ಕಿ ಮತ್ತು ಅರ್ಧ ಗ್ಲಾಸ್ ಉದ್ದಿನಬೇಳೆ, ಅದರೊಟ್ಟಿಗೆ ಕಡಲೆಬೇಳೆ ಮತ್ತು ಜೀರಿಗೆ. ಇನ್ನೊಂದು ಎಕ್ಸ್ಟ್ರಾ ಅಂತ ನೋಡ್ತೀರಾ? ಇದು ಏನಂದರೆ ಸಣ್ಣದಾಗಿ ಕಟ್ ಮಾಡಿರೋ, ದೊಡ್ಡದಾಗನ ಕಟ್ ಮಾಡಿ, ಚಿಕ್ಕದಾಗನ ಕಟ್ ಮಾಡಿ ಈರುಳ್ಳಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಸಣ್ಣದು 4 ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಏನಕ್ಕಂತ ಕೇಳ್ತೀರಾ? ಈರುಳ್ಳಿ ಹಾಕಿದ್ರೆ ಮಸಾಲೆ ದೋಸೆ, ಹೋಟ್ಲಲ್ಲಿ ಮಾಡೋ ಮಸಾಲೆ ದೋಸೆ ಥರ ಪರಿಮಳ ನಮ್ಮ ಮನೆಗಳಲ್ಲೂ ಬರುತ್ತೆ. ಹಾಗಾಗಿ ನಾನು ಈರುಳ್ಳಿ ಹಾಕಿ ರುಬ್ತೀನಿ. ನೀವು ನಿಮ್ಮ ಮನೆಯಲ್ಲಿ ಮಾಡೋವಾಗ ಈರುಳ್ಳಿ ಹಾಕ್ಬೋದು, ಆಲೂಗಡ್ಡೆ ಹಾಕ್ಕೋಬೋದು. ಸೊ ಈರುಳ್ಳಿ ಹಾಕಿದ್ರೆ ನಾವು ಸೋಡಾ ಹಾಕೋ ಅವಶ್ಯಕತೆ ಇರಲ್ಲ. ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಚೆನ್ನಾಗಿ ದೋಸೆ ಉಬ್ಬಿ ಬಂದು ಕ್ರಿಸ್ಪಿನೆಸ್ ಚೆನ್ನಾಗಿ ಕೊಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಈರುಳ್ಳಿ ಹಾಕಿ ನಾನು ರುಬ್ತೀನಿ. ಸೊ ಇದನ್ನು ಈಗ ಹಂಚು ಮೇಲೆ ಹಾಕಿ ತವಾ ಇಟ್ಟು ಸುಡೋಣ ಬನ್ನಿ. ನೋಡಿ, ನಾನಿಲ್ಲಿ ಚೆನ್ನಾಗಿ ಒಂದು ಸತಿ ಚೆನ್ನಾಗಿ ಕಲಿಸ್ಕೋಬೇಕು. ಉಪ್ಪೆಲ್ಲ ಸೈಡಾಗಿರುತ್ತಲ್ಲ, ಚೆನ್ನಾಗಿ ಕಲಸಿ ಹಂಚು ತವಾ ಇಟ್ಟು ಬಿಸಿ ಆದಮೇಲೆ ನಾನಲ್ಲಿ ತುಪ್ಪ ಮತ್ತು ಎಣ್ಣೆ 2 ಹಾಕಿದ್ದೀನಿ. ಫಸ್ಟು ಎಣ್ಣೆ ಹಾಕಾದ್ಮೇಲೆ ಕೆಂಪು ಚಟ್ನಿ ಅದ್ರ ಮೇಲೆ ಹರಡಿ, ಅದರ ಮೇಲೆ ತುಪ್ಪ ಹಾಕಿದ್ರೆ ಬಿಸಿ ಬಿಸಿ ಮಸಾಲೆ ದೋಸೆ ಥರ ನಮ್ಮ ಮನೆಗಳಲ್ಲೂ ರೆಡಿ ಆಗುತ್ತೆ. ಈ ಈರುಳ್ಳಿ ಪರಿಮಳ ಮನೆಯೆಲ್ಲ ಹರಡುತ್ತೆ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿತ್ತು ನಮ್ಮ ಮನೆ ಸಿಂಪಲ್ ಮಸಾಲೆ ದೋಸೆ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಗರಿ ಗರಿ ದೋಸೆ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ತೀನಿ. ಈರುಳ್ಳಿ ಹಾಕೋದನ್ನು ಮಾತ್ರ ಮರಿಬೇಡಿ. ಓಕೆ, ನಾನು ಟೇಕ್ ಕೇರ್, ಬಾಯ್.